ಮಾಡ್ತಿದ್ಯಾ? ಎಷ್ಟು ಧೈರ್ಯ ನಿನಗೆ? ನನ್ನ ರೂಮಿಗೆ ಬಂದಿದ್ಯಾ? ಅದು ಮಹೇಶ್ ಅವರು ಬೀಳ್ತಾ ನನ್ನ ಗಂಡನ ವಿಷಯಕ್ಕೆ ತಲೆ ಹಾಕಬೇಡ. ಎಲ್ರ ವಿಷಯದಲ್ಲೂ ಮೂಗು ತೋರಿಸ್ತೀಯಲ್ಲ, ನಿನ್ನನ್ನ ನೀನು ಏನು ಅನ್ಕೊಂಡಿದ್ಯಾ? ಇಲ್ಲ, ನಾನು ಆಚೆ ಹೋಗ್ತಾ ಇದ್ದೆ. ಅವ್ರು ಮಾತ್ರೆ ತಗೊಳ್ಳೋದಕ್ಕೆ ಬಗ್ಗದ್ರು ಅನ್ಸುತ್ತೆ, ಬೀಳೋ ಹಂಗಾದ್ರು. ಅದಕ್ಕೆ ಈ ಮಾತ್ರೆ ಕೊಡಕ್ಕೆ ಹೊರಟಿದ್ಯಾ? ಇಲ್ಲ, ಯಾವ ಮಾತ್ರೆ ಕೊಡೋದು ಅಂತ ಗೊತ್ತಿರಲಿಲ್ಲ, ಅದಕ್ಕೆ ನೋಡ್ತಾ ಇದ್ದೆ ಅಷ್ಟೇ. ಯಾಕೆ ಎಲ್ಲ ವಿಷಯದಲ್ಲಿ ತಲೆ ಹಾಕ್ತೀಯಾ? ನನ್ನ ಗಂಡನ್ನ ನಾನು ನೋಡ್ಕೊತೀನಿ. ಇಷ್ಟು ವರ್ಷದಿಂದ ನಾನೇ ತಾನೇ ನೋಡ್ಕೊಂಡಿದ್ದು. ಅವರು ಬಿದ್ದರು ಎದ್ರು ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ. ನೀನು ಸುಖ ಸುಮ್ಮನೆ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಇನ್ನು ಮುಂದೆ ಈ ರೀತಿ ಮಾಡಲ್ಲ. ಅವಳು ಸರಿ ಇಲ್ಲ. ಸಂಧ್ಯಾ, ಜ್ಯೂಸ್ ತಗೋ. ಈ ಟೈಮಲ್ಲಿ ಸಕ್ಕರೆ ಜಾಸ್ತಿ ತಿನ್ನಬಾರ್ದು ಅಂತ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕಿದೆ. ಸಂಧ್ಯಾ ಸಂಧ್ಯಾ, ಯಾಕೆ ಹೀಗೆ ನಿಂತ್ಬಿಟ್ಟೆ? ಜ್ಯೂಸ್ ತಗೋ. ನನಗೇನು ಬೇಡ. ಅಯ್ಯೋ, ಈಗ ತಾನೇ ಜ್ಯೂಸ್ ಬೇಕು ಅಂತ ಕೇಳಿದ್ಯಲ್ಲ ಸಂಧ್ಯಾ, ತಗೋ ಸ್ವಲ್ಪ ಕುಡಿ. ಪ್ಲೀಸ್ ಸಿರಿ, ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ಬಿಟ್ಬಿಡು. ಓಡೋದವಳೆ, ಎಲ್ಲಿಗೆ ಓಡ್ತಿದ್ದೀಯಾ? ಸಂಧ್ಯಾ, ಈ ಟೈಮಲ್ಲೆಲ್ಲ ನೀನು ಇಷ್ಟು ಫಾಸ್ಟ್ ಆಗಿ ಓಡಾಡಬಾರ್ದು, ನಿಧಾನ. 10 ನಿಮಿಷ, ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ನಿಂತ್ಕೋ. ನೀನೀಗ ಬಸ್ರಿ ಹೆಂಗಸು. ನಿನ್ನ ಹೊಟ್ಟೆಯಲ್ಲಿ ನನ್ನ ಮರಿ ಮಗು ಇದೆ. ಅಂಥದ್ರಲ್ಲಿ ನಿನ್ನೊಬ್ಬಳನ್ನೇ ಓಡಾಡೋದಕ್ಕೆ ಬಿಡೋಕ್ಕಾಗತ್ತಾ ಹೇಳು? ಹ್ಞೂ. ಇಟ್ಲಲ್ಲ ಈ ಓಡೋದವಳು, ಎಲ್ಲ ಹೋದ್ಲು? ಏನೋ ನಡೆಸ್ತಾ ಇದ್ದಾಳೆ ಈ ಮನೆ ಹಾಳು. ನೀನೆಲ್ಲೋ ನಾನಲ್ಲೇ. ಶೇಷು ಅಂಕಲ್, ಇವಳ ಮತ್ತೆ ತಪ್ಪಿಸ್ಕೊಂಡ್ಲಾ? ಈ ದತ್ತ ಬಿಟ್ಟು ಬಿಡ್ತಾನ ಅಷ್ಟಕ್ಕೆ. ಅದು ಎಲ್ಲಿ ಹೋಗ್ತೀಯೋ ನಾನು ನೋಡ್ತೀನಿ. ಯಾಕೆ ಹೀಗೆ ಮಾಡ್ದೆ? ಮಾಡೋದೆಲ್ಲ ಮಾಡಿ ಈ ಮುಖ ಮುಚ್ಕೊಂಡು ಬಂದ್ರೆ ನಾನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಹೇಳು, ಯಾಕೆ ನಂಗೆ ಮೋಸ ಮಾಡ್ದೆ? ಶಾರ್ವರಿ ಮಹೇಶ್ ಅವರೇನೋ ಹೇಳ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ಅವ್ರಿಗೇನೋ ನೆನಪಾಗ್ತಾ ಇದೆ ಅನ್ಸುತ್ತೆ. ಅವ್ರೇನೋ ಮಾತಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ.
ಖರ್ಜೂರ. ಮೈ ಗಾಡ್, ಇವರಿಗೆ ಎಲ್ಲ ನೆನಪಾಗ್ತಿದ್ಯಾ? ಆಸೆ. ಖರ್ಜೂರನ? ಖರ್ಜೂರ ತಿಂತೀರಾ ನೀವು? ತಂದ್ಕೊಡ್ಲಾ? ಏಯ್, ನೀನಿನ್ ಯಾರು ಕೇಳಿದ್ದು? ಅಲ್ಲ, ಮಹೇಶ್ ಅವರು. ಅವ್ರು ಏನೇನೋ ಕನ್ವರ್ಸ್ತಿರ್ತಾರೆ. ಅವ್ರ ಮಾತಿಗೆ ಅರ್ಥ ಹುಡ್ಕೊಂಡು ಹೋದ್ರೆ ನಾನು ಇಷ್ಟೊತ್ತಿಗೆ ಏನೋ ಆಗ್ಬೇಕಿತ್ತು. ನನ್ನ ಗಂಡನ ಮಾತಿಗೆ ಅರ್ಥನೂ ಇರಲ್ಲ, ಉದ್ದೇಶನೂ ಇರಲ್ಲ. ಇದನ್ನ ನೀನು ಇಲ್ಲಿಗೆ ಬಿಟ್ರೆ ಒಳ್ಳೇದು. ಖರ್ಜೂರ. ಸಂಧ್ಯಾ, ಪ್ಲೀಸ್ ಹೀಗೆಲ್ಲ ಹೇಳ್ಬೇಡ. ನನಗೆ ನೀನು ಬಿಟ್ರೆ ಯಾರೂ ಇಲ್ಲ ಕಣೆ. ಸಾಕು ನಂದಿನಿ, ನಿನಗೆ ದುಡ್ಡು ಕೊಡ್ಬೇಡ ಅಂತ ನಮ್ಮ ಮಾವ ಪ್ರಸಾದು ಗಿಣಿಗೆ ಹೇಳ್ದಂಗೆ ಹೇಳಿದ್ರು. ನಾನು ಮಾತ್ರ ನಿನ್ನ ನಂಬಿ ಅಷ್ಟೂ ದುಡ್ಡು ಕೊಟ್ಬಿಟ್ಟೆ. ನೀನು ಚೆನ್ನಾಗಿ ನಾಮ ಹೇಳ್ದೆ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ ಸಂಧ್ಯಾ. ನನ್ನ ಇಂಟೆನ್ಷನ್ ನಿನಗೆ ಲಾಭ ಮಾಡಿಕೊಡೋದೇ ಆಗಿತ್ತು. ಆದರೆ ಏನು ಮಾಡೋದು, ನನ್ನ ಹಣೆ ಬರಹ ಕೈ ಕೊಡ್ತು. ನಿನ್ ಗೋಳ್ ಕೇಳಕ್ ಬಂದಿಲ್ಲ ನಾನಿಲ್ಲಿ. ಕೈಲಿ ಕಾಸಿಲ್ದೆ ಎಷ್ಟು ಅವಮಾನ ಆಗ್ತಿದೆ ಗೊತ್ತಾ? ಮಾವನ್ ಮನೇಲಂತೂ ಇರಕ್ ಇಷ್ಟ ಇಲ್ಲ. ತವ್ರ ಮನೆಗ್ ಬಂದು ಹೇಗಾದ್ರೂ ಸೇರ್ಕೊಳ್ಳೋಣ ಅಂತ ಪ್ರೆಗ್ನೆಂಟು ಅಂತ ನಾಟಕ ಆಡ್ಕೊಂಡು ಬಂದಿದ್ದೀನಿ. ನಾನೇ ನೆಮ್ಮದಿಯಾಗಿದ್ದೀನಿ ಅನ್ಕೊಂಡಿದ್ಯಾ? ನಾನು ನನ್ನ ಮಗನ್ ಬಿಟ್ಟಿದ್ದೀನಿ ಕಣೆ. ಈಗ ದುಡ್ಡೆಲ್ಲ ವಾಪಸ್ ಬರೋ ಹೋಪ್ಸ್ ಬರ್ತಿದೆ ಕಣೆ. ಅದಕ್ಕೆ ನಿನ್ನ ಮೀಟ್ ಮಾಡಕ್ ಬಂದೆ. ಏನೇ ಹೇಳ್ತಿದ್ಯಾ? ನಿಜಾನ? ಸುಳ್ಳು ಯಾಕೆ ಹೇಳಿ? ನಾನು ತುಂಬಾ ಜನರ ಹತ್ರ ಇನ್ವೆಸ್ಟ್ ಮಾಡಿಸಿದ್ದೀನಿ ಕಣೆ. ಆದ್ರೆ ಇವಾಗ ನಿನ್ನ ಮಾತ್ರ ಮೀಟ್ ಮಾಡಕ್ ಬಂದಿದ್ದೀನಿ. ಯಾಕೆ ಹೇಳು? ನೀನ್ ನನ್ನ ಪ್ರಾಣ ಸ್ನೇಹಿತೆ ಅಂತ. ಅಯ್ಯೋ ಅದೆಲ್ಲ ಬಿಡು. ದುಡ್ಡು ವಾಪಸ್ ಬರ್ತಿದ್ಯಾ? ಅದನ್ನ ಇವತ್ತು ಕೊಡಕ್ ಬಂದ್ಯಾ? ಅಯ್ಯೋ ಇನ್ನೂ ಬಂದಿಲ್ವೇ, ಬರತ್ತೆ ಅಂದೆ ಅಷ್ಟೇ. ಅಯ್ಯೋ ಅದೇನಂತ ಬಿಡ್ಸ್ ಹೇಳ್ತೀಯಾ? ನನಗೆ ನನ್ನ ದುಡ್ಡೆಲ್ಲ ವಾಪಸ್ ಬೇಕು ಅಷ್ಟೇ. ಬೇಕಲ್ವಾ? ಹಾಗಾದ್ರೆ ನಾನು ಹೇಳೋದ್ ಕೇಳು. ಹೀಗೇಗಾದ್ರೂ ಮಾಡಿ ಸ್ವಲ್ಪ ದುಡ್ಡನ್ನ ಹೊಂದಿಸ್ಕೊಡು. ನಾನು ನಿನ್ನ ದುಡ್ಡನ್ನ ವಾಪಸ್ ಕೊಡಿಸ್ತೀನಿ. ಏಯ್, ನನ್ನ ತಲೆಲೇನು ಕಿಡ್ನಿ ಇದೆ ಅನ್ಕೊಂಡಿದ್ಯಾ? ನನ್ನ ತಲೆಲೂ ಮೆದ್ಲೆ ಇರೋದು. ಮೊದಲು ನಾ ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡು. ಅದನ್ನ ಬಿಟ್ಟು ಮತ್ತೆ ದುಡ್ಡು ಅಂತಿದ್ಯಲ್ಲ. ಸದ್ಯ ಅರ್ಥ ಮಾಡ್ಕೊ. ನಿನ್ ದುಡ್ಡು ವಾಪಸ್ ಬರಬೇಕು ಅಂದ್ರೆ ನಾವಿವಾಗ ಒಂದಷ್ಟು ದುಡ್ಡನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಕು. ಕ್ಯಾಪಿಟಲ್ ಇಲ್ದೇನೆ ಆಗಿರೋ ಲಾಸ್ನ ರಿಕವರ್ ಮಾಡಬೇಕು ಅಂದ್ರೆ ಹೇಗಾಗುತ್ತೆ ಹೇಳು? ಇಲ್ಲ ನಂದಿನಿ, ನೀನ್ ಏನೇ ಹೇಳು, ನಾನ್ ಮಾತ್ರ ಮತ್ತೆ ನಿನಗೆ ದುಡ್ಡು ಕೊಡಲ್ಲ. ಕೊಡೋದಕ್ಕೆ ನನ್ನ ಹತ್ರ ಇಲ್ವೂ ಇಲ್ಲ. ನೀನ್ ಹೀಗೆ ಹೇಳಿದ್ರೆ ಹೇಗ್ ಸಂಧ್ಯಾ? ಪ್ಲೀಸ್ ಹೇಗಾದ್ರೂ ಮಾಡಿ 1 ಲಕ್ಷ ಹೊಂದಿಸ್ಕೊಡು. 1 ಲಕ್ಷನಾ? ಸಾಧ್ಯನೇ ಇಲ್ಲ ನಂದಿನಿ. ಇಲ್ಲ ಅನ್ಬೇಡ್ವೆ. ನನಗಿರೋ ಒಂದೇ ಒಂದು ಹೋಪ್ ಅಂದ್ರೆ ಅದು ನೀನು. ನಿಜವಾಗ್ಲು ನಿನ್ನಣೆ ನಿನ್ನ ದುಡ್ಡೆಲ್ಲ ವಾಪಸ್ ಕೊಟ್ಬಿಡ್ತೀನಿ. ಅಲ್ಲ ನಂದಿನಿ, ಆ ದುಡ್ಡು ತಗೋಬೇಕಾದ್ರೂ ನೀನ್ ಹೀಗೆ ಹೇಳಿದ್ದೆ ಅಲ್ವಾ? ನಾನು ನಿನ್ನನ್ನು ಹೇಗೆ ನಂಬಲಿ? ಹೇಳಿದ್ನಲ್ಲ ಸಂಧ್ಯಾ, ಎಷ್ಟು ಅವಮಾನ ಆಯಿತು ನನಗೆ. ಇಷ್ಟೆಲ್ಲ ಆದರೂ ನಾನು ಬೇರೆ ಎಲ್ಲೂ ಹೋಗದೆ ನಿನ್ನ ಮುಂದೆ ಬಂದು ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ನನಗೆ ನಿನ್ನ ಮೇಲಿರೋ ನಂಬಿಕೆ. ನಾನು ನಿನಗೆ ಮೋಸ ಮಾಡ್ತೀನ ಹೇಳು? ಸಂಧ್ಯಾ ಪ್ಲೀಸ್ ಕಣೆ, ಇಲ್ಲ ಅಂತ ಮಾತ್ರ ಹೇಳಬೇಡ. ಇದೊಂದ್ಸಲ ಲಾಸ್ಟ್ ಟೈಮ್ ಕಣೆ. ಆದರೂ ನನಗೆ ಯಾಕೆ? ಪ್ಲೀಸ್ ಸಂಧ್ಯಾ, ಇದೊಂದು ಲಾಸ್ಟ್ ಟೈಮ್ ಕಣೆ. ಅಲ್ಲ ತಾತ, ಸರಿ ನಾ ಹಿಂಗೆ ಬರ್ತೀನಿ. ಫ್ರೆಂಡ್ ತಾತ, ಅಪರೂಪಕ್ಕೆ ಸಿಕ್ಕಿದ್ಲು.
ಪೂರ್ಣಿ ಏನಾಯ್ತಮ್ಮ? ಯಾಕೆ ಒಂಥರ ಇದೆಯಾ? ಅಮ್ಮ ಅದು ಡಾಕ್ಟ್ರ್ ಹತ್ರ ಚೆಕಪ್ಪಿಗೆ ಹೋಗಿದ್ವಿ ಅಮ್ಮ. ಏನಂದ್ರು? ಏನು ತೊಂದರೆ ಇಲ್ಲ ಅಂದ್ರಲ್ವಾ? ಇಲ್ಲ ಅಮ್ಮ, ತೊಂದರೆ ಇದೆಯಂತೆ. ನನ್ನ ಗರ್ಭಕೋಶ ವೀಕ್ ಆಗಿದೆ, ಮಕ್ಕಳಾಗೋ ಚಾನ್ಸಸ್ ಕಮ್ಮಿ ಅಂದರು. ನಾವು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಮಕ್ಕಳಿಗೆ ಹೆಸರು ಹುಡುಕಿದ್ದು ಯಾವುದು ಪ್ರಯೋಜನಕ್ಕೆ ಬರಲ್ಲ. ನನಗೆ ಮಕ್ಕಳಾಗಲ್ಲ. ಅಯ್ಯೋ ಪೂರ್ಣಿ, ಇಷ್ಟಕ್ಕೆಲ್ಲ ಯಾರಾದರೂ ತಲೆ ಕೆಡಿಸ್ಕೋತಾರ? ಅಷ್ಟಕ್ಕೂ ಡಾಕ್ಟ್ರ್ ಹೇಳಿದ್ದೆ ಕೊನೆ ಅಂತ ಯಾಕೆ ಅನ್ಕೋತೀಯ? ನಮಗೋಸ್ಕರ ದೇವರು ಅಂತ ಇಲ್ವಾ? ನಾನು ಹಾಗೆ ಅಂದ್ಕೊಂಡಿದ್ದೆ, ಆದರೆ ಇವತ್ತು ಏನೂ ಆಗಿಲ್ಲ. ಇಲ್ಲಿ ನೋಡಿಲಿ, ನಿನ್ ಮುಂದೆ ನಾನು ನಿಂತಿಲ್ವಾ? ಇಬ್ರು ಮಕ್ಕಳ ತಾಯಿಯಾಗಿ ಗಟ್ಟುಮುಟ್ಟಾಗಿ. ಈ ತುಳಸಿಗೂ ಮದುವೆ ಆಗಿ ಕೆಲವು ತಿಂಗಳಾದ್ಮೇಲೆ ಡಾಕ್ಟರ್ ಹೀಗೆ ಹೇಳಿದ್ರು, ಗರ್ಭಕೋಶದಲ್ಲಿ ಸಮಸ್ಯೆ ಇದೆ, ಮಕ್ಕಳಾಗಲ್ಲ ಅಂತ. ನಾನು ನಿಂತರನೇ ಹೆದರ್ಕೊಂಡಿದ್ದೆ. ಆದ್ರೆ ನನಗೆ ಮಕ್ಕಳಾಗ್ಲಿಲ್ವಾ? ಒಬ್ರಲ್ಲ, ಇಬ್ರು. ಏನು ಹೇಳ್ತಿದ್ದೀರಮ್ಮ? ನಿಜನಾ? ಸತ್ಯವಾಗ್ಲು ಪೂರ್ಣಿ. ನೀವು ನನ್ನ ಸಮಾಧಾನ ಕೇಳ್ತಿಲ್ಲ ತಾನೆ? ಹಾಗೆಲ್ಲ ಏನೂ ಇಲ್ಲ ಪೂರ್ಣಿ. ನಾನು ನಿಂತರನೇ ಹೆದರ್ಕೊಂಡಿದ್ದಾಗ ನಮ್ಮನೆ ಹತ್ರ ಒಬ್ರು ಆಯುರ್ವೇದ ಪಂಡಿತರಿದ್ರು. ಅವ್ರ ಹತ್ರ ಹೋಗಿ ನೋಡ್ಕೊಂಡು ಬಾ ಅಂತ ಯಾರೋ ಹೇಳಿದ್ರು. ಅವ್ರ ಹತ್ರ ಹೋಗಿ ಔಷಧಿ ತಗೊಂಡು ಬಂದೆ. ಆಮೇಲೆ ಯಾವ ಸಮಸ್ಯೆನೂ ಇಲ್ಲದೆ ಸಮರ್ಥ ಹುಟ್ಟದ. ಆಮೇಲೆ ಸಂಧ್ಯಾ. ಆ ಪಂಡಿತರು ಈಗಲೂ ಇದ್ದಾರಾ? ಎಲ್ಲಿ ಸಿಗ್ತಾರೆ? ಏನು ಔಷಧಿ ಕೊಡ್ತಾರೆ? ಅದನ್ನ ಹೇಗೆ ತಗೊಳ್ಳೋದು? ಓಡೋದವಳೆ, ಈ ಪುಸ್ತಕ ತಗೋ. ದಿವಸ ಬೆಳಿಗ್ಗೆ ಸ್ನಾನ ಮಾಡಿ ದೇವರ ಮನೇಲಿ ಕೂತ್ಕೊಂಡು ಇದನ್ನು ಓದು. ನನ್ನ ತಲೆ ಬಿಸಿ ನನಗಾಗಿದೆ. ಇದು ಪುಸ್ತಕ ಅಂತೆ. ಏನಂದೆ? ಏನಿಲ್ಲ, ಈ ಪುಸ್ತಕ ಯಾಕೆ ಓದ್ಬೇಕು? ಯಾಕೆ ಅಂತಂದ್ರೆ ನಿನ್ನ ಹೊಟ್ಟೆನಲ್ಲಿರೋ ಮಗು ನಿನ್ನ ಹಾಗೇನೆ ಹೇಳ್ದೆ ಕೇಳ್ದೆ ಓಡ್ ಹೋಗ್ಬಾರ್ದು ಅನ್ನೋದಿದ್ರೆ ಇದನ್ನು ಓದ್ಬೇಕು. ತಾತ ಪ್ಲೀಸ್, ಸುಮ್ಮನೆ ನನಗೆ ಇರಿಟೇಟ್ ಮಾಡಬೇಡ. ನಾನು ಬೇರೆ ಯಾವುದೋ ಯೋಚನೆಯಲ್ಲಿ ಇದ್ದೀನಿ. ಯೋಚನೆ ಬೇರೆ ಮಾಡಕ್ ಬರುತ್ತಾ ನಿನಗೆ? ಅಲ್ಲ, ಈಗ ತಾನೇ ಗಡದ್ದಾಗ ಊಟ ಮಾಡಿದೆ. ಊಟ ಆದ್ಮೇಲೆ ಇಲ್ಲಿ ಬಂದು ಕೂತಿದ್ದೀಯ. ಇನ್ನು ಸ್ವಲ್ಪ ಹೊತ್ತು ಒಳಗಡೆ ಹೋಗಿ ಹಾಚ್ಕೋತೀಯ. ಇನ್ನೇನು ಯೋಚನೆ ನಿನಗೆ? ಎಲ್ಲ ನಿನಗೆ ಹೇಳಕ್ಕಾಗಲ್ಲ. ಹೇಳಬೇಕಾಗೂ ಇಲ್ಲ. ನಿನ್ನ ಯೋಚನೆನ ನೀನೇ ಇಟ್ಕೋ. ಆದರೆ ನಾಳೆಯಿಂದ ನಾನು ಹೇಳ್ದ ಹಾಗೆ ನೀನು ಮಾಡಬೇಕು ಅಷ್ಟೆ. ನೋಡು, ಈ ಪುಸ್ತಕದಲ್ಲಿರೋ ಎಲ್ಲ ಶ್ಲೋಕಗಳನ್ನ ಬಾಯ್ ಹಾರ್ಟ್ ಮಾಡಿರಬೇಕು. ನನಗೆ ಸಮಯ ಆದಾಗ ಕೇಳ್ತೀನಿ, ನೀನು ಪುಸ್ತಕ ನೋಡ್ಕೊಳ್ದೆ ಆ ಶ್ಲೋಕ ಹೇಳಬೇಕು. ಇದೇನು ಸ್ಕೂಲಾ? ಬಾಯಾಟ್ ಅಂತೆ. ಸ್ಕೂಲಲ್ಲೇ ರೈಮ್ಸ್ ಬಾಯಾಟ್ ಮಾಡಿಲ್ಲ ನಾನು. ಅದಕ್ಕೆ ಈಗ ಮಾಡು ಅಂತ ಹೇಳ್ತಾ ಇರೋದು. ತಾತ ಪ್ಲೀಸ್, ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಮೇಗದೆ ಬಿತ್ತು. ಈ ದತ್ತ ಯಾರನ್ನೋ ಅವ್ರ ಪಾಡ್ಗೆ ಅವ್ರು ಇರೋದಕ್ಕೆ ಬಿಡೋನಲ್ಲ. ಊಟ ಆದ ತಕ್ಷಣ ಬಂದು ಕೂತ್ ಬಿಡೋದಲ್ಲ, ಸ್ವಲ್ಪ ವಾಕ್ ಮಾಡಬೇಕು. ವಾಕ್ ಮಾಡು, ಹೇಳು. ಏನ್ ತಾತ ನಿನ್ ರಗ್ಳೆ? ವಾಕ್ ಮಾಡು ಅಂತಂದ್ರೆ ವಾಕ್ ಮಾಡು ಅಷ್ಟೇ. ಹೇಳು. ಅರೆ ಸಮರ್, ಯಾಕೆಷ್ಟು ಲೇಟು? ಮತ್ತೆ ಪಾರ್ಟ್ನರ್ಶಿಪ್ ಅಂದ್ರೆ ಸುಮ್ಮನೆನಾ? ಕೆಲಸ ಜಾಸ್ತಿನೇ ಇರುತ್ತೆ. ಹೌದಾ ಸಮರ್? ನಿಮ್ಮ ತಮ್ಮ ಏನಾದರೂ ಮಾತಾಡಿದ್ರಾ? ಮನೇಲೆಲ್ಲ ಆರಾಮಂತ? ಹೌದು, ಆಫೀಸ್ನಲ್ಲಿ ನಾವಿಬ್ರು ಉಭಯ ಕುಶಲೋಪರಿ ಮಾತಾಡ್ಕೊಂಡಿರ್ತೀವಿ. ನಾನೇನು ಅಲ್ಲಿಗೆ ನಂಟಿಸ್ತಾನೆ ಬೆಳ್ಸಕ್ಕೆ ಹೋಗ್ತಿದ್ದೀನ ಬಾಸು, ಸಂಪಾದನೆ ಮಾಡೋಕ್ಕಲ್ವಾ? ಅಲ್ಲ ಸಮರ್, ಪಾರ್ಟ್ನರ್ಶಿಪ್ ಅಂತಂದ್ರೆ ಏನು? ಈಗ ನಿನ್ನ ಹುದ್ದೆಗೂ ಒಂದು ಹೆಸರು ಇರಬೇಕಲ್ವಾ?
ನಿನಗೇನು ಕೆಲಸ ಕೊಟ್ಟಿದ್ದಾನೆ? ಈ ತಾತಂಗಂತೂ ಏನೇನೋ ಗೊತ್ತಾಗಲ್ಲ. ಪಾರ್ಟ್ನರ್ಶಿಪ್ ಅಂದ್ರೆ ಕಂಪ್ನಿಲ್ ಬರೋ ಲಾಭದಲ್ಲಿ ಅರ್ಧ ಅಣ್ಣಂಗೆ ಅಂತ. ಹಾಗಂದ್ರೆ ಅಲ್ಲಿ ಲಾಸ್ ಆದರೆ ಅದರಲ್ಲೂ ಅರ್ಧ ಇವನಿಗೆನಾ? ಅದು ಅದು ನಮಗೆ ಹೇಳ್ಕೊಡೋಕೆ ಬಂದ್ಲು ಇವಳು. ಅಲ್ಲ, ಯಾಕೋ ಇವಳ ಮುಖ ನೋಡಿದ್ರೆ ಪಾರ್ಟ್ನರ್ ಅಂತ ಅನ್ನಿಸ್ತಾ ಇಲ್ಲ. ಸಮರ್ಥ್, ನಿಜ ಹೇಳು, ಅಲ್ಲಿ ಏನು ಕೆಲಸ ನಿನಗೆ? ಯಾಕೆ ಕೇಳ್ತಿದ್ದೀರ ತಾತ? ನನ್ನ ಕ್ವಾಲಿಫಿಕೇಶನ್ ಇನ್ನೇನು ಕೆಲಸ ಕೊಡ್ತಾರೆ? ಮ್ಯಾನೇಜರ್ ಕೆಲಸ. ಅಲ್ವೋ, ಅದು ಹೇಗೆ ನಿನಗೆ ಮ್ಯಾನೇಜರ್ ಕೆಲಸ ಕೊಟ್ಟರು? ಅಯ್ಯೋ, ಅಲ್ಲಿ ಯಾರಿರೋದು ಹೇಳಿ? ನಿಮ್ಮ ಸೊಸೆ ಇನ್ಫ್ಲೂಯೆನ್ಸಿಂದ ಇಷ್ಟು ಆಗಲಿಲ್ಲ ಅಂದರೆ ಸುಮ್ಮನೆನಾ? ಸಮರ್ಥ್, ನಿಜವಾಗಲೂ ಮ್ಯಾನೇಜರಾ ನೀನು ಅಲ್ಲಿ? ಯಾಕೆ ತಾತ ಹಾಗೆ ಕೇಳ್ತಿದ್ಯಾ? ಅಣ್ಣ ಮ್ಯಾನೇಜರ್ ಅಂದಮೇಲೆ ಲಕ್ಷಾಂತರ ರೂಪಾಯಿ ಸಂಬಳ ಇರುತ್ತೇನೋ. ಅಣ್ಣ ಸಂಬಳ ಕೊಟ್ರಾ? ಹೌದೌದು, ಅಲ್ಲಿ ಹೋಗ್ತಾ ಇದ್ದ ಹಾಗೇನೆ ಪಾದ ತೊಳೆದು ತಾಂಬೂಲದ ತಟ್ಟೆನಲ್ಲಿ ತಾಂಬೂಲದ ಸಮೇತ ಸಂಬಳನೂ ಕೊಟ್ಟಿರುತ್ತೆ. ಕೆಲ್ಸಕ್ಕೆ ಸೇರ್ತಾ ಇದ್ದ ಹಾಗೇನೆ ಸಂಬಳ ಕೊಡೋದಕ್ಕೆ ಅದೇ ನಿಮ್ಮ ತಾತನ ಕಂಪ್ನಿನ? ನಮ್ ತಾತನ್ ಕಂಪ್ನಿ ಆಗಿದ್ದಿದ್ರೆ ಕೆಲಸ ಮಾಡಿದ್ಮೇಲೂ ಸಂಬಳ ಕೊಡ್ತಿರ್ಲಿಲ್ಲ. ಹೌದೌದು, ನಿನ್ನಂಥ ಅವಳು ಕೆಲ್ಸಕ್ಕೆ ಸೇರಿದ್ರೆ ಕೊಡ್ತಾ ಇರಲಿಲ್ಲ ಬಿಡು. ಸಮರ್ಥ, ನೀನು ಅಲ್ಲಿ ಮ್ಯಾನೇಜರ್ ಅಂತಂದರೆ ಇನ್ನು ಮೇಲೆ ನಾನು ನಿನ್ನನ್ನು ಬೈಯೋ ಹಾಗೇ ಇಲ್ಲ. ಹಾಗೇನಿಲ್ಲ ತಾತ, ನೀನು ಯಾವಾಗ ಬೇಕಾದ್ರೂ ನನ್ನನ್ನು ಬೈಬೋದು. ನೀನು ಬೈಲಿಲ್ಲ ಅಂತಂದರೆ ನನಗೆ ತಿಂದಿದ್ದು ಅರಗಲ್ಲ. ಅರ್ಗಿಸೋಕೆ ಮೊದಲು ತಿನ್ಬೇಕು ಅಲ್ವಾ? ನಡಿ, ಊಟ ಬಡಿಸ್ತೀನಿ. ಸದ್ಯ ಒಂದೇ ಫ್ಯಾಮಿಲಿನಲ್ಲೇ ಒಳ್ಳೆ ಕೆಲಸ ಸಿಕ್ತಲ್ಲ, ಅದೇ ಖುಷಿ ನನಗೆ. ಅದು ನಾನು ಪೂರ್ಣಿಗೋಸ್ಕರ ಕೇಳಿದೆ. ಓಹೋ, ಆಮೇಲೆ? ಏನಿಲ್ಲ, ಮಗು ಆದರೆ ನೀನು ಖುಷಿಯಾಗಿರ್ತೀಯ ಅಂತ ಕೇಳಿದೆ ಅಷ್ಟೆ. ನೀವು ಯಾಕೆ ಕೇಳಿದ್ರಿ ಅಂತ ನಾವು ಕೇಳೇ ಇಲ್ವಲ್ಲ. ನಿನಗೆ ಹೇಗೆ ಅಮ್ಮ ಅನ್ನಿಸ್ಕೋಬೇಕು ಅನ್ನೋ ಆಸೆ ಇರುತ್ತೋ ಹಾಗೆ ಅವಿಗೂ ಅಪ್ಪ ಅನ್ನಿಸ್ಕೋಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ? ನಾವು ಹೆಂಗಸರು ಮಗುನ ಹೆರಬೇಕು, ಮುದ್ದಾಡಬೇಕು, ಲಾಲಿ ಹಾಡಬೇಕು ಅನ್ನೋ ನಮ್ಮ ಆಸೆನೆಲ್ಲ ಹೇಳ್ಕೊತೀವಿ. ಆದರೆ ಗಂಡಸರು ಹೇಳ್ಕೊಳಲ್ಲ. ಅವ್ರಿಗೂ ನಮ್ಮ ಥರನೇ ಆಸೆಗಳಿರುತ್ತೆ. ಆ ಪುಟ್ಟ ಕಾಲುಗಳಲ್ಲಿ ಎದೆ ಗೊತ್ತಿಸ್ಕೋಬೇಕು, ತಮ್ಮ ಕಿರುಬೆರಳನ್ನ ಅದು ಹಿಡ್ಕೊಂಡು ತಪ್ಪ ಹೆಜ್ಜೆಗಳಿಡೋದು ನೋಡಬೇಕು. ಇಂಥ ಆಸೆಗಳೇ ಈಗ ಅವಿ ಹತ್ರ ಹೀಗೆ ಮಾತಾಡ್ಸಿದ್ದು ಅಲ್ವಾ ಅವಿ? ನೀವಿಬ್ರು ಯೋಚನೆ ಮಾಡಬೇಡಿ. ಆ ಪಂಡಿತರು ಎಲ್ಲಿದ್ದಾರೆ ಅಂತ ಹುಡುಕಿ ಪೂರ್ಣಿ ನಾನೇ ಕರ್ಕೊಂಡು ಹೋಗ್ತೀನಿ. ಎಲ್ಲ ಸರಿ ಹೋಗಿ ನಿನ್ನ ಕೈಯಲ್ಲಿ ಒಂದು ಪುಟ್ಟ ಪಾಪು ಬಂದೇ ಬರುತ್ತೆ ನೋಡು. ರೀ, ಅಮ್ಮ ಹೇಳಿದ ನಿಜ ಆಗತ್ತಾ? ಯಾಕೆ ಹಾಗೆ ನೋಡ್ತಿದ್ದೀರಾ? ಅಮ್ಮ ಹೋಗಾಯ್ತು. ಏನೋ ಜಾದು ಮಾಡ್ದಾಗ ಆಯ್ತು ಪೂರ್ಣಿ. ಆಸ್ಪತ್ರೆಯಿಂದ ಹೊರಟಾಗಿಂದ ನಾನು ನಿಂಗೆ ಸಮಾಧಾನ ಮಾಡ್ತಾ ಇದ್ದೀನಿ, ಆದರೆ ನೀನು ಅಳ್ತಾನೆ ಇದೆ. ಆದರೆ ಇವ್ರು ಎಷ್ಟು ಚೆನ್ನಾಗಿ ಐ ಮೀನ್ ಧೈರ್ಯ ಹೇಳ್ಬಿಟ್ರಲ್ಲ ಅಲ್ವಾ? ನಿಮಗೂ ಧೈರ್ಯ ಬಂತಾ? ಆಫ್ ಕೋರ್ಸ್. ಹೆಂಗೆ ನಮ್ಮಮ್ಮ?